ನಮಸ್ಕಾರ ಬಂಧುಗಳೇ, ರಾಜ್ಯದಲ್ಲಿ ನಡೆದ ಒಂದು ಭೀಕರ ಘಟನೆ ಎಲ್ಲರ ಗಮನ ಸೆಳೆದಿದೆ. ಪ್ರಯಾಣಿಕರಿಂದ ತುಂಬಿದ ಸ್ಲೀಪರ್ ಕೋಚ್ ಬಸ್ ಏಕಾಏಕಿ ಬೆಂಕಿಗೆ ಆಹುತಿಯಾದ ಘಟನೆ ಜನರಲ್ಲಿ ಭಯ ಹುಟ್ಟಿಸಿದೆ. ಈ ವಿಡಿಯೋದಲ್ಲಿ ಏನು ಘಟನೆ ನಡೆದಿದೆ, ಪ್ರಯಾಣಿಕರು ಹೇಗೆ ಪಾರಾದರು, ಇಂತಹ ಅಪಾಯಗಳು ಯಾಕೆ ಹೆಚ್ಚಾಗುತ್ತಿವೆ, ನಮ್ಮ ಸುರಕ್ಷತೆಗೆ ಏನು ಮಾಡಬೇಕು ಎಲ್ಲವನ್ನು ಸರಳವಾಗಿ ನೋಡೋಣ. ಖಾಸಗಿ ಸ್ಲೀಪರ್ ಕೋಚ್ ಬಸ್ ರಾತ್ರಿ ಪ್ರಯಾಣದ ವೇಳೆ ಸಡನ್ನಾಗಿ ಬೆಂಕಿ ಹತ್ತಿಕೊಂಡಿದೆ. ಮೊದಲು ಬಸ್ ಒಳಗೆ ಹೊಗೆ ಕಾಣಿಸಿಕೊಂಡಿದೆ. ಕೆಲವೇ ನಿಮಿಷಗಳಲ್ಲಿ ಬೆಂಕಿ ಭೀಕರವಾಗಿ ಹರಡಿದೆ. ಚಾಲಕ ತಕ್ಷಣ ಎಚ್ಚರಗೊಂಡು ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನು ಹೊರಗೆ ಇಳಿಸಲು ಪ್ರಯತ್ನಿಸಿದ್ದಾನೆ. ಬಸ್ನಲ್ಲಿ ಇದ್ದ ಹಲವಾರು ನಿದ್ರೆಯಿಂದ ಎದ್ದು ಅವಸರದಲ್ಲಿ ಹೊರಗಡೆ ಓಡಿ ಬಂದು ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಆದರೆ ಕೆಲವರಿಗೆ ಗಾಯಗಳು. ಬಸ್ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಪ್ರಾಥಮಿಕ ಮಾಹಿತಿ: ಶಾರ್ಟ್ ಸರ್ಕ್ಯೂಟ್, ಇಂಜಿನ್ ಭಾಗದಲ್ಲಿ ತಾಂತ್ರಿಕ ದೋಷ ಅಥವಾ ಸರಿಯಾದ ಸುರಕ್ಷತಾ ನಿರ್ವಹಣೆ ಇಲ್ಲದಿರುವುದು ಇವೇ ಪ್ರಮುಖ ಕಾರಣಗಳಾಗಿರಬಹುದು ಎಂದು ಹೇಳಲಾಗುತ್ತಿದೆ. ಪೊಲೀಸರು ಮತ್ತು ಆರ್ಟಿಒ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಿದ್ದಾರೆ. ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಅಪಾಯ ಹೆಚ್ಚು ಯಾಕೆ? ತಜ್ಞರ ಪ್ರಕಾರ ಬಸ್ ಒಳಗೆ ಒಂದೇ ದಾರಿ ನಿರ್ಗಮನೆ, ತುರ್ತು ಕಿಟಕಿಗಳು ಸರಿಯಾಗಿ ಕೆಲಸ ಮಾಡದೇ ಇರುವುದು, ಅಗ್ನಿ ನಂದಿಸುವ ಉಪಕರಣಗಳ ಕೊರತೆ, ಹೆಚ್ಚು ಪ್ಲಾಸ್ಟಿಕ್ ಮತ್ತು ದಹನಶೀಲ ವಸ್ತುಗಳ ಬಳಕೆ ಇವೆಲ್ಲ ಸ್ಲೀಪರ್ ಕೋಚ್ ಬಸ್ಗಳನ್ನು ಹೆಚ್ಚು ಅಪಾಯಕಾರಿಯಾಗಿಸುತ್ತದೆ. ಪ್ರಯಾಣಿಕರು ಎಚ್ಚರ ವಹಿಸಬೇಕಾದ ವಿಷಯಗಳು: ಬಸ್ ಪ್ರಯಾಣ ಮಾಡುವಾಗ ತುರ್ತು ದ್ವಾರ ಎಲ್ಲಿದೆ ನೋಡಿ, ಬೆಂಕಿ ನಂದಿಸುವ ಸಾಧನ ಇದೆಯೇ ಚೆಕ್ ಮಾಡಿ, ಚಾರ್ಜಿಂಗ್ ಪ್ಲಗ್ಗಳು ಅತಿಯಾಗಿ ಉಪಕರಣ ಬಳಸಬೇಡಿ, ಅನುಮಾನ ಕಂಡರೆ ತಕ್ಷಣ ಚಾಲಕನಿಗೆ ತಿಳಿಸಿ. ನಿಮ್ಮ ಒಂದು ಎಚ್ಚರಿಕೆ ನಿಮ್ಮ ಪ್ರಾಣ ಉಳಿಸಬಹುದು. ಇತ್ತೀಚಿನ ಈ ಸ್ಲೀಪರ್ ಕೋಚ್ ಬಸ್ ಅಗ್ನಿ ದುರಂತ ನಮಗೆ ಒಂದು ಪಾಠ ಕಲಿಸಿದೆ. ಪ್ರಯಾಣಕ್ಕಿಂತ ಪ್ರಾಣ ಮುಖ್ಯ. ಸುರಕ್ಷತಾ ನಿಯಮಗಳು ಕಡ್ಡಾಯ. ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು. ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಉಪಯುಕ್ತವಾದರೆ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.